ಯಾವಾಗ ಚಂದ್ರಶೇಖರ ಸ್ವಾಮೀಜಿಗೆ ಪೊಲೀಸರು ನೋಟಿಸ್ ಕೊಟ್ಟರೋ ಈಗ ಕೆರಳಿ ಕೆಂಡವಾಗಿದೆ ಬಿಜೆಪಿ. ಸಂಪೂರ್ಣವಾಗಿ ಅವರ ಪರ ನಿಂತುಕೊಳ್ತಕ್ಕಂಥ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ಭಾರತದಲ್ಲಿ ಮುಸ್ಲಿಮರಿಗೆ ವೋಟ್ ಬ್ಯಾನ್ ಮಾಡಿ ಹೇಳಿಕೆ ವಿವಾದ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ಗೆ ಈಗ ಬಿಜೆಪಿ ಕೆಂಡವಾಗಿದೆ. ಚಂದ್ರಶೇಖರ ಸ್ವಾಮೀಜಿ ಪರವಾಗಿ ನಿಲ್ಲೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ನಿನ್ನೆ ಸ್ವಾಮೀಜಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್. ಸ್ವಾಮೀಜಿಗಳಿಗೇನಾದರೂ ಕಿರುಕುಳ ಕೊಟ್ಟರೆ ಹುಷಾರ್ ಅಂತ ಬಿಜೆಪಿ ನಾಯಕರು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅವರು ಅಂಥ ವಿವಾದಾತ್ಮಕ ಹೇಳಿಕೆಯನ್ನು ಏನೂ ಕೊಟ್ಟಿಲ್ಲ. ನೀವು ಮುಸ್ಲಿಂ ವಿರೋಧಿ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಸ್ವಾಮೀಜಿ ಅಸ್ತ್ರ ಪ್ರಯೋಗವನ್ನು ಮಾಡೋದಕ್ಕೆ ಮುಂದಾಗಿದೆ. ಸ್ವಾಮೀಜಿಗಳ ಪರವಾಗಿ ನಿಲ್ಲೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಚಂದ್ರಶೇಖರನಾಥ ಸ್ವಾಮೀಜಿ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನ. ಅವರ ಪರವಾಗಿ, ಐ ರಿಪೀಟ್, ಈಗ ಬಿಜೆಪಿ ಹೋರಾಟಕ್ಕೆ JDS ಕೂಡ ಕೈ ಜೋಡಿಸುವಂತಹ ಸಾಧ್ಯತೆ ಇದೆ. FIR ಅನ್ನು ರದ್ದು ಮಾಡದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಪ್ಲ್ಯಾನ್ ಮಾಡಿಕೊಂಡಿದೆ. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಆಗಿರತಕ್ಕಂಥ FIR ಏನಿದೆ ಅದನ್ನು ರದ್ದು ಮಾಡಬೇಕು. ಒಕ್ಕಲಿಗ ವಿರೋಧಿ ಸರ್ಕಾರ, ಒಕ್ಕಲಿಗ ವಿರೋಧಿ CM ಅಂತ ಬಿಂಬಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗಾದರೆ ಮಠದ ಸುತ್ತ ಹೋರಾಟದ ಕಾವು ಜೋರಾಗುತ್ತಾ ಅಂತ. ಚಂದ್ರಶೇಖರ ಸ್ವಾಮೀಜಿ ಕೇಸ್ನಲ್ಲಿ ಹಾಗಾದರೆ ಸರ್ಕಾರದ ನಿಲುವೇನು? 80 ವರ್ಷ ಅವ್ರಿಗೀಗಾಗಲೇ ಆರೋಗ್ಯದ ಸಮಸ್ಯೆ ಇರತಕ್ಕಂಥ ಸ್ವಾಮೀಜಿ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾ ಸರ್ಕಾರ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಬಟ್ ಬಿಜೆಪಿಯವರಿಗೆ ಇನ್ನೊಂದು ಅಸ್ತ್ರ ಅಂತೂ ಸಿಕ್ಕಿದೆ. ನೋಡೋಣ ಇದನ್ನು ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ಬಿಜೆಪಿಯವರು ತಗೊಂಡು ಹೋಗ್ತಾರೆ ಅಂತ. ಒಂದು ವೇಳೆ ಏನಾದರೂ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ದಾಖಲಾಗಿರ್ತಕ್ಕಂಥ FIR ರದ್ದಾದರೆ ಅದು ನಿಜವಾಗಿ ಬಿಜೆಪಿಯವರಿಗೆ ಸಿಕ್ಕಂತಹ ಒಂದು ಜಯ ಅಂತ ಕನ್ಸಿಡರ್ ಮಾಡ್ಬೋದು. ದೇವೇಗೌಡರ ಆಸ್ತಿನೆಲ್ಲ ಖರೀದಿ ಮಾಡ್ತೀನಿ ಅಂದರು, ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಕುಮಾರಸ್ವಾಮಿನ ಕರಿಯ ಅಂತ ಹೇಳಿದ್ರು, ಅದರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಸುಮೋಟು. ಸ್ವಾಮೀಜಿಯವರು ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯಕ್ಕೆ ಒಂದು ಪ್ರತಿಭಟನೆಯ ರೂಪವಾಗಿ ಮಾತಾಡಿದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪಿದ್ದರೆ ತಪ್ಪು ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ನೀವು ಅವ್ರನ್ನ ನೋಟಿಸ್ ಕೊಡುವಂಥದ್ದು, ಬಂಧಿಸುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ. ಈ ಸರ್ಕಾರ ನಿರಂತರವಾಗಿ ಒಕ್ಕಲಿಗರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾವು ಹಿಂದೂ ಧರ್ಮ ಪಾಲನೆ ಮಾಡುವಂಥವ್ರು ಹೇಳಿಕೆ ಕೊಟ್ಟರೆ ಅವ್ರಿಗೆ ನೋಟಿಸ್ ಕೊಡ್ತೀರಿ ಅಂದರೆ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ? ಏನು ಮಾನ ಮರ್ಯಾದೆ ಇರೋವಂಥ ಸರ್ಕಾರನ? ಅದಕ್ಕೆ ಈ ಥರ ಗೊಡ್ಡು ಬೆದರಿಕೆಗಳಿಗೆಲ್ಲ ನಿಮ್ಮ ನೋಟಿಸು, ಈ ಥರಕ್ಕೆಲ್ಲ ಗೊಡ್ಡು ಬೆದರಿಕೆಗಳಿಗೆಲ್ಲ ಬಗ್ಗಲ್ಲ. ಇಡೀ ಸಮಾಜ ಅವ್ರ ಜೊತೆ ನಿಲ್ತೀರಿ, ಮಠದ ಜೊತೆ ನಿಲ್ತೀರಿ. ಅವ್ರು ಈಗಾಗಲೇ ಅವ್ರು ಏನು ಹೇಳಿದಾರೋ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ದಾರೆ. ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಿದ್ರೆ ಸರಿ, ಇದೇನೋ ಮುಂದುವರಿಸಿದ್ರೆ ಇಡೀ ಸಮಾಜ ಇವ್ರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಅನ್ನೋ ಮಾತನ್ನು, ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿಭಟನೆ ಸಭೆಯಲ್ಲಿ ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟಿದ್ದರು. ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತೇನು ಒಂದು ಕೇಸ್ ದಾಖಲಾಗಿದೆ ಪರ್ಪೇಟೆಯಲ್ಲಿ, ಇದು ನಿಜಕ್ಕೂ ಖಂಡನೀಯ. ಹೇಳಿಕೆ ವಿಚಾರದಲ್ಲಿ ಈಗಾಗಲೇ ಪೂಜ್ಯ ಸ್ವಾಮಿಗಳು ವಿಷಾದ ವ್ಯಕ್ತಪಡಿಸಿದ ನಂತರನೂ ಈ ರೀತಿ ಅವ್ರನ್ನ ಗುರಿ ಇಟ್ಟು ಬೆದರಿಸುವಂಥ ಕೆಲಸ, ಅವರಿಗೆ ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರೋದನ್ನ ಖಂಡಿಸಿ ಇವತ್ತು ಅವರಿಗೆ ಭರವಸೆ ಮತ್ತು ಬೆಂಬಲವನ್ನು ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಇವತ್ತಿಲ್ಲಿ ಭೇಟಿಯನ್ನು ಕೊಟ್ಟು ಪೂಜ್ಯ ಗುರುಗಳಿಗೆ ವಿಶ್ವಾಸವನ್ನು ಕೊಡುವಂಥದ್ದು, ರಾಜಕೀಯವಾಗಿಯೂ ಕಾನೂನಾತ್ಮಕವಾಗಿಯೂ ನಿಮ್ಮ ಜೊತೆ ಇರ್ತೀವಿ. ವಕ್ಫ್ ಬೋರ್ಡ್ ಅಲ್ಲಾರಿಗೆ ಕೊಟ್ಟಂತ ದಾನದ 9,40,000 ದಾನ ಕೊಟ್ಬಿಟ್ರ? ನೀವು ಹುಟ್ಟಿದಾಗಿಂದ ಹಿಡಿದ 1,500 ಆಯ್ತು. ಇವತ್ತು ಇಸ್ಲಾಂ ಹುಟ್ಟಿ 57 ದೇಶ ಹೇಗಾಯ್ತು? ಯಾರು ಕೊಟ್ರು ನಿಮಗೆ ದಾನ? ಪೂಜ್ಯ ಚಂದ್ರಶೇಖರ ಸ್ವಾಮೀಜಿ ಅವರು ಹೇಳಿದ್ದೆ ಏನೂ ತಪ್ಪಲ್ಲ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಈ ದೇಶದಲ್ಲಿ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ಸಿನ ನೀತಿ ಏನಿದೆಲ್ಲ, ಮುಸ್ಲಿಂ ತುಷ್ಟೀಕರಣ ಅಂತನ್ನುವಂಥದ್ದು ಈ ಕಾಂಗ್ರೆಸ್ನವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಬುಡಕ್ಕೂ ಬರುತ್ತೆ. ಸೊ ಇವತ್ತು ಇವ್ರಿಗೆ ಏನು ಹಕ್ಕಿದೆ? ಸಮಾನ ನಾಗರಿಕ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ, ಹೌದು
ಹೇಳಿದ್ರಲ್ಲಿ ತಪ್ಪೇನಿದೆ? ಏನು ಪ್ರಚೋದನೆ ಇದೆ ಅದರಲ್ಲಿ? ಏನೂ ಇಲ್ಲ. ಅಲ್ಲಿ FIR ಮಾಡುವಂಥ ಅವಶ್ಯಕತೆಯೂ ಇಲ್ಲ, ಕಂಪ್ಲೇಂಟ್ ಕೊಡುವಂಥ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮುಲ್ಲಾ ಮೌಲ್ವಿಗಳು ನಮ್ಮ ಹಿಂದೂ ಧರ್ಮದ ಬಗ್ಗೆ, ಭಾರತದ ಬಗ್ಗೆ ಏನೇನು ಹೇಳ್ತಾ ಇದ್ದಾರೆ, ಎಷ್ಟು FIR ಆಗಿದ್ದಾವೆ? ನಾನು ಹೇಳೋದು ಕಾಂಗ್ರೆಸ್ ಗೌರ್ಮೆಂಟಿಗೆ ನಿಮಗೆ ತಾಕತ್ತಿದ್ರೆ ಆ ಸ್ವಾಮೀಜಿಯ ಅರೆಸ್ಟ್ ಮಾಡಿ ನೋಡೋಣ, ಮತ್ತು ಆ FIR ಮಾಡಿದ್ದು ಆ ಕೇಸನ್ನು ರದ್ದು ಮಾಡಬೇಕು, ಟೋಟಲ್ ರದ್ದು ಮಾಡಬೇಕು. ಈ ರೀತಿಯ ನಮ್ಮ ಸ್ವಾಮೀಜಿಗಳನ್ನು ಹೆದರಿಸುವಂಥ ಬೆದರಿಸುವಂಥ ಇಸ್ಲಾಮಿಕ ಮಾನಸಿಕತೆಯನ್ನು ಹೊಡೆದು ಹಾಕಬೇಕಂತನ್ನುವಂಥದ್ದು ಹೇಳ್ತೀನಿ. ಏನೂ ತಪ್ಪು ಹೇಳಿಲ್ಲ, ಅವರು ಸರಿಯಾಗಿ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, BJPಗೆ ಈಗ ಇನ್ನೊಂದು ಅಸ್ತ್ರ ಸಿಕ್ಕಂತಾಯ್ತು. ಸ್ವಾಮೀಜಿಯನ್ನು ಕೆಣಕಿದ್ರೆ ಹುಷಾರ್ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ BJPಯವರ ರಾಜಕೀಯ ಹೋರಾಟ ಹೇಗಿರಬಹುದು ಈ ವಿಚಾರದಲ್ಲಿ? ಈಗ ವಿಚಾರಣೆಗೆ ಅವರು ಹಾಜರಾಗಲೇಬೇಕಾಗುತ್ತಾ, ಅದನ್ನು ತಡೀತಾರಾ ಹೇಗೆ ಅಂತ? ಅರವಿಂದ್, ನಿನ್ನೆ ವಿಪಕ್ಷ ನಾಯಕ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ್ ಅವರು ಸ್ವಾಮೀಜಿಗಳನ್ನ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು. ಇದೇ ವೇಳೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳಿಗೆ ಕಿರುಕುಳ ಕೊಡುವಂತ ಪ್ರಯತ್ನಗಳೇನಾದ್ರೂ ಮಾಡಿದ್ರೆ, ಬಂಧನ ಮಾಡುವಂತ ಪ್ರಯತ್ನಗಳೇನಾದ್ರೂ ಮಾಡಿದ್ರೆ, ಅವರನ್ನ ವಿಚಾರಣೆ ಮಾಡುವಂತ ಪ್ರಯತ್ನಗಳೇನಾದ್ರೂ ಮಾಡಿದ್ರೆ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ JDS ಕೂಡ ನಿನ್ನೆ ಇದೇ ವಿಚಾರವಾಗಿ ಟ್ವೀಟ್ ಅಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಸ್ವಾಮೀಜಿಗಳಿಗೆ ಯಾವುದೇ ರೀತಿಯಾದಂತಹ ಕಿರುಕುಳ ಕೊಡಬಾರದು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಒಂದ್ ವೇಳೆ ಸರ್ಕಾರದ ಮುಂದಿನ ನಿರ್ಣಯ ನೋಡಿಕೊಂಡು ಬಹುಶಃ ದೋಸ್ತಿಗಳು ಹೋರಾಟವನ್ನ ರೂಪಿಸುವಂತ ಸಾಧ್ಯತೆ ಇದೆ. ಸ್ವಾಮೀಜಿಗಳನ್ನ ವಿಚಾರಣೆ ಕರೆಯುವಂತದ್ದು ಅಥವಾ ಬಂಧನ ಮಾಡುವಂತ ಪ್ರಕ್ರಿಯೆಗೆ ಏನಾದ್ರೂ ಮುಂದಾದ್ರೆ ಬಹುಶಃ ಇದೇ ವಿಚಾರವನ್ನ ಇಟ್ಕೊಂಡು ಈ ಸರ್ಕಾರ ಒಕ್ಕಲಿಗರ ವಿರೋಧಿ ಸರ್ಕಾರ ಅನ್ನುವಂತಹ ಅಣಿಪಟ್ಟಿಯನ್ನು ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರದ ನಡೆ ಮೇಲೆ ವಿಪಕ್ಷಗಳ ಹೋರಾಟ ರೂಪುಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.